ನಮಸ್ಕಾರ. ನಾನು ಡಾಕ್ಟರ್ ಭರತ್ ಚಂದ್ರ. ಇದು ನಿಮಗಾಗಿ ವಿಶೇಷವಾಗಿ ಮಾಡಿದಂಥ ವಿಡಿಯೋ. ಬಹಳ ಜನ ನಮಗೆ ಕೇಳುವ ಪ್ರಶ್ನೆ ಏನು ಅಂತಂದರೆ, ಒಂದು 5 ಷೇರುಗಳ ಹೆಸರು ಹೇಳಿ ಸರ್ ಲಾಂಗ್ ಟರ್ಮಿಗೆ, ಹಾಗೆಯೇ ಒಂದು 5 ಷೇರುಗಳ ಹೆಸರು ಹೇಳಿ ಅದರಲ್ಲಿ ನಾನು SIP ಮಾಡಬೇಕಂತಿದ್ದೇನೆ, 5 ವರ್ಷ ಹಣ ಹಾಕಬೇಕಂತಿದ್ದೇನೆ. ಬಹಳ ಒಳ್ಳೆಯ ಐಡಿಯಾ. ಯಾಕಂತಂದರೆ ಒಳ್ಳೆಯ ಷೇರುಗಳನ್ನು ಸೆಲೆಕ್ಟ್ ಮಾಡಿ, ಒಳ್ಳೆಯ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಇಂದಿನಿಂದ ಹಣವನ್ನು ಹಾಕುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಲಾಭ ಗ್ಯಾರಂಟಿ. ಆದರೆ 2 ವರ್ಷದ ಮೇಲೆ ನಿಮ್ಮ ಮ್ಯೂಚುವಲ್ ಫಂಡ್ ಕಳಪೆ ಆಗ್ಬೋದು, ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು, ಅಥವಾ ಷೇರುಗಳು ಒಂದಷ್ಟು ಲಾಸನ್ನು ಕೂಡ ಅನುಭವಿಸಿ ಒಂದಷ್ಟು ಕುಸಿತವನ್ನು ಕೂಡ ಕಾಣಬಹುದು. ಆದ್ದರಿಂದಾಗಿ ಇವತ್ತಿನ ಮಟ್ಟಿಗೆ ಯಾವ ಷೇರು ಒಳ್ಳೆಯದು, ಯಾವ ಮ್ಯೂಚುವಲ್ ಫಂಡ್ ಅತಿ ಉತ್ತಮ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಅದನ್ನು ನಾವು ಆದಷ್ಟು ಮಾನಿಟ್ರ್ ಮಾಡ್ತಾ ಹೋಗಬೇಕಾಗತ್ತೆ. ಯಾರು ಕೂಡ ಇಂತಹ ಮ್ಯೂಚುವಲ್ ಫಂಡು ಇನ್ನು 10 ವರ್ಷ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ, ಈ 10 ಷೇರುಗಳು ಖಚಿತವಾಗಿ ಉತ್ತಮ ಲಾಭವನ್ನು ಕೊಡುತ್ತೆ ಅಂತ ಭವಿಷ್ಯವಾಣಿಯನ್ನು ಇವತ್ತೇ ನುಡಿಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಹೇಳೋದೇನು ಅಂತಂದರೆ, ಇವತ್ತಿನ ಮಟ್ಟಿಗೆ ಯಾವುದು ಉತ್ತಮೋ ಅದನ್ನು ಸೆಲೆಕ್ಟ್ ಮಾಡಿ, ಅಕಸ್ಮಾತ್ ಅದೇನಾದರೂ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಕೊಟ್ಟರೂ ಪರವಾಗಿಲ್ಲ, ನೀವು ಆ ಮ್ಯೂಚುವಲ್ ಫಂಡಿಂದ ಅಥವಾ ಷೇರಿನಿಂದ ಹೊರಗೆ ಬರುವ ಅಗತ್ಯತೆ ಇಲ್ಲ. ಉದಾಹರಣೆಗೆ, ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿದ್ರಿ, ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಅನ್ಬೇಕಾದ್ರೆ ನಿಮಗೆ ಹೇಳಬೇಕು, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, ಮಿಡ್ ಕ್ಯಾಪ್ ಸ್ಟಾಕ್ಸ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್, ಮತ್ತು ಕಾಂಬಿನೇಷನ್ ಆಫ್ ಸ್ಟಾಕ್ಸ್ ಇತ್ಯಾದಿ ಎಲ್ಲ ಇದೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಿ, ಸದ್ಯದ ಮಟ್ಟಿಗೆ 15.2% ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ದಿನದ ಮೇಲೆ ಅದು 13.9 ಕೂಡ ಬರ್ಬೋದು. ಇದು ಪರವಾಗಿಲ್ಲ, ಯಾಕಂದರೆ 15.2 ಇದ್ದದ್ದು 13.9 ಆದರೂ ಕೊಡ್ತಾ ಇದೆ. ಆದರೆ ಇದು ಪರವಾಗಿಲ್ಲ, ಯಾಕಂದರೆ 15.2 ಕೊಡ್ತಾ ಇದ್ದದ್ದು ಸದ್ಯಕ್ಕೆ 13.9 ಕೊಡ್ತಾ ಇದೆ. 2 ವರ್ಷಗಳ ಬಳಿಕ ನೀವು ಅದನ್ನು ಫಿಕ್ಸಡ್ ಡಿಪಾಸಿಟಿಗೆ ಕಂಪೇರ್ ಮಾಡಿದ್ರೆ ಎಂದಿಗೂ ಕೂಡ ಈ ಆಪ್ಷನ್ ಕೂಡ ಚೆನ್ನಾಗಿರುತ್ತೆ. ಇವತ್ತು ನಿಮಗೆ ಒಂದಷ್ಟು ಅಂಕಿ ಅಂಶಗಳನ್ನು ತೋರಿಸ್ತೇನೆ. ಯಾರೂ ಕೂಡ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕಾದ್ರೆ, ಷೇರುಗಳಲ್ಲಿ ಹಾಕಬೇಕಾದ್ರೆ ಇನ್ನೂ ಒಂದು ತೊಂದರೆ ಇದೆ. ಬೇರೆ ಯಾರು ಹಾಕ್ತಾ ಇರುವಂತಹ ಷೇರು ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ ಅನಿಸುತ್ತೆ. ಅದರಿಂದಾಗಿ ಇವತ್ತು ನಾವು ಪ್ರತಿ ಕ್ಯಾಟಗರಿಯಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್, ಅಂದರೆ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ಮ್ಯೂಚುವಲ್ ಫಂಡ್ಗಳು ಆ ಕ್ಯಾಟಗರಿಯಲ್ಲಿ ಎಷ್ಟು ಕೊಟ್ಟಿದ್ದಾವೆ ಅಂತ ಹೇಳ್ತೇನೆ, ಮತ್ತು ಅದರಲ್ಲಿ SIP ಮಾಡಿದಾಗ ಏನು ಲಾಭ ಬಂದಿದೆ ಅಂತ ಫಿಗರು ತೋರಿಸ್ತೇನೆ. ಕೊನೆಯಲ್ಲಿ ನೀವು ಅದನ್ನು ಫಿಕ್ಸಡ್ ಡಿಪಾಸಿಟ್ ಇಟ್ಟರೆ ಎಷ್ಟು ಬರ್ತಾ ಇತ್ತು ಅದನ್ನು ಕೂಡ ತಿಳಿಸ್ತೇನೆ. ಆಗ ನಿಮ್ಗೆ ಗೊತ್ತಾಗುತ್ತೆ, ವರ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಎನಿ ಟೈಮ್ ಬೆಟರ್ ದ್ಯಾನ್ ದ ಫಿಕ್ಸಡ್ ಡಿಪಾಸಿಟ್. ಈಗ ಪಟ್ಟಿ ನಿಮ್ಮ ಮುಂದೆ ಇದೆ. ವರ್ಸ್ಟ್ ಪರ್ಫಾರ್ಮಿಂಗ್ ಫಂಡ್ಸ್ ಇನ್ ವೇರಿಯಸ್ ಕ್ಯಾಟಗರೀಸ್. 5,000 ರೂಪಾಯಿನ SIP ಮಾಡಿದ್ರಿ 10 ವರ್ಷಕ್ಕೆ, 2016ರಿಂದ 25ರವರೆಗೆ. ಇದು ನಾವು ಮಾಡಿದ ರಿಸರ್ಚ್. ಲಾರ್ಜ್ ಕ್ಯಾಪ್ ಫಂಡಲ್ಲಿ ಅತಿ ಕಳಪೆ ಪ್ರದರ್ಶನ ನೀಡಿದಂತಹ ಫಂಡು 11.53% ಕೊಟ್ಟಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ 6 ಲಕ್ಷ ಹಾಕಿದ್ರಿ, ನಿಮಗೆ 10 ವರ್ಷದ ಮೇಲೆ ಬಂದದ್ದು 10.83 ಲ್ಯಾಕ್ಸ್. ಮಿಡ್ ಕ್ಯಾಪ್ ಫಂಡಲ್ಲಿ ಅತಿ ಕಳಪೆ ಪ್ರದರ್ಶನ 15.69%, 6 ಲಕ್ಷ 13.49 ಲ್ಯಾಕ್ಸ್ ಆಗಿದೆ. ಸ್ಮಾಲ್ ಕ್ಯಾಪ್ ಫಂಡಲ್ಲಿ 14.58 ಬಂದಿದೆ. ಕಳಪೆ ಮ್ಯೂಚುವಲ್ ಫಂಡ್ಗಳಲ್ಲಿ 6 ಲಕ್ಷ 12.72 ಲ್ಯಾಕ್ಸ್ ಆಗಿದೆ. ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ 11.42% ಕೊಟ್ಟಿದೆ, 6 ಲಕ್ಷ 10.77 ಲ್ಯಾಕ್ಸ್ ಆಗಿದೆ. ಇಂಡೆಕ್ಸ್ ಫಂಡಲ್ಲಿ 12.94, 6 ಲಕ್ಷ ಹಾಕಿದ್ದು 11.66 ಲ್ಯಾಕ್ಸ್ ಆಗಿದೆ. ಮತ್ತೆ ಬ್ಯಾಂಕ್ ಆರ್ಡಿಯಲ್ಲಿ 7% ಬಂದಿದೆ. SIP ಮಾಡ್ಕೊಂಡು ಹೋಗಿದ್ರಿ 6 ಲಕ್ಷಕ್ಕೆ, ನಿಮಗೆ ಸಿಕ್ಕಿರೋದು 8.69 ಲ್ಯಾಕ್ಸ್. ಹಾಗೆಯೇ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅಗ್ರೆಸಿವ್ ಹೈಬ್ರಿಡ್ ಫಂಡಲ್ಲಿ 10.19 ಬಂದಿದೆ. ಅತಿ ಕಳಪೆ ಮ್ಯೂಚುವಲ್ ಫಂಡ್ಗೆ ಟೋಟಲ್ ಇನ್ವೆಸ್ಟ್ಮೆಂಟ್ 6 ಲಕ್ಷ 10.09 ಲ್ಯಾಕ್ಸ್ ಕೊಟ್ಟಿದೆ. ಡೈನಾಮಿಕ್ ಆಸೆಟ್ ಅಲೋಕೇಶನ್ 8.24 ಮತ್ತು 6 ಲಕ್ಷ 9.12 ಲ್ಯಾಕ್ಸ್ ಆಗಿದೆ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡಲ್ಲಿ 6.29% ಬಂದಿದೆ, 6 ಲಕ್ಷ ಇರೋದು 8.25 ಲ್ಯಾಕ್ಸ್ ಆಗಿದೆ. ಅದೇ ಬ್ಯಾಂಕಿನ RDಯಲ್ಲಿ 7% ಆಗಿ 6 ಲಕ್ಷ 8.69 ಲ್ಯಾಕ್ಸ್ ಆಗಿದೆ. ಈಗ ಇವತ್ತಿನ ಈ ವಿಡಿಯೋಗೆ
ಒಂದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್. ನಂಬರ್ 1, ವರ್ಸ್ಟ್ ಪರ್ಫಾರ್ಮಿಂಗ್ ಫಂಡ್ ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ SIP ಮಾಡಿದಾಗ 10 ವರ್ಷಕ್ಕೆ. 2, ಇದರಲ್ಲಿ ಹೈಯರ್ ರಿಟರ್ನ್ಸ್ ಬಂದಿದೆ. ಅಮಾಂಗ್ ಟಾಪ್ ಫ್ಯೂ ಫಂಡ್ಸ್ ಯು ನೀಡ್ ಟು ಡೂ ರಿಸರ್ಚ್, ಮಾನಿಟರಿಂಗ್ ಆರ್ ಟೇಕ್ ದ ಹೆಲ್ಪ್ ಆಫ್ ಎ AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ನಿಮಗೆ ಅತಿ ಕಳಪೆ ಮ್ಯೂಚುವಲ್ ಫಂಡ್ಗಳಲ್ಲಿ ಆ ಕ್ಯಾಟಗರಿಯಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿದ್ದೇನೆ. ಒಳ್ಳೆಯ ಪರ್ಫಾರ್ಮಿಂಗ್ ಫಂಡ್ಗಳಲ್ಲಿ ಇನ್ನೂ ಜಾಸ್ತಿ ಬಂದಿದೆ. ಅದನ್ನು ಕಂಡುಹಿಡಿಯಬೇಕು ಅಂತಂದ್ರೆ ನೀವೇ ರಿಸರ್ಚ್ ಮಾಡಬೇಕು, ಇಲ್ಲ AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಬೇಕು. 3ನೇಯ ಅಬ್ಸರ್ವೇಷನ್ ಮತ್ತು ಕಮೆಂಟ್. ನೀವು ಒಳ್ಳೆಯ ಕ್ಯಾಟಗರಿ ಫಂಡ್ಸ್ ಅನ್ನ ನಿಮ್ಮ ರಿಸ್ಕ್ ಅಪಿಟೈಟ್ ಅದರ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದರಲ್ಲಿ ಹೈಯೆಸ್ಟ್ ರಿಟರ್ನ್ ಬರುತ್ತೆ ಅದರ ಬೇಸಿಸ್ ಮೇಲೆ ಅಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು, ಸ್ಮಾಲ್ ಕ್ಯಾಪ್ ಫಂಡು, ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಲಾರ್ಜ್ ಕ್ಯಾಪ್ ಫಂಡಿಗಿಂತ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಎಲ್ಲರಿಗೂ ಸೂಟೇಬಲ್ ಅಲ್ಲ. ಕೆಳಗೆ ಬಿದ್ದಾಗ ಜಾಸ್ತಿ ಬೀಳುತ್ತೆ, ಮೇಲಕ್ಕೆ ಹೋದಾಗ ಜಾಸ್ತಿ ಹೋಗುತ್ತೆ. ಅದೇ ಲಾರ್ಜ್ ಕ್ಯಾಪ್ ಫಂಡು ಒಂಥರ ಯೂನಿಫಾರ್ಮ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಮತ್ತೆ ನಿಮಗೆ ರಿಸ್ಕ್ ತೆಗೆದುಕೊಳ್ಳುವಂತ ಶಕ್ತಿ ಇದ್ರೆ ಮಾತ್ರ ನೀವು ಇಂತಹ ಫಂಡ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಮತ್ತೆ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಬೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಮಾರ್ಕೋತಾರೆ, ಮತ್ತೆ ಪುನಃ ಜಾಸ್ತಿ ರೇಟ್ ಆದಾಗ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ನೀವು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಆಗಿರಬೇಕು, ಮಧ್ಯದಲ್ಲಿ ದುಡ್ಡನ್ನು ತೆಗೆದಿರಬಾರ್ದು. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್, ಎಲ್ಲರಿಗೂ ಬಹಳ ಉಪಯುಕ್ತ. ನಾವು ಒಂದು ಫ್ರೀ ಆಫ್ಲೈನ್ ಮ್ಯೂಚುವಲ್ ಫಂಡ್ ಕೋರ್ಸ್ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ. ಸೆಂಟ್ರಲ್ ಬ್ಯಾಂಗ್ಳೂರ್ ನಡೀತದೆ. ಆರ್ಗನೈಸ್ ಮಾಡಿದ್ದು ನಮ್ಮ ಇನ್ಸ್ಟಿಟ್ಯೂಟು. ಬಹಳಷ್ಟು ಜನಕ್ಕೆ ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದಷ್ಟು ತಪ್ಪು ಮಾಹಿತಿ ಮತ್ತು ರಾಂಗ್ ಇನ್ಫಾರ್ಮೇಶನ್ ಇದೆ. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಸೆಷನ್ ಮಾಡ್ತಾ ಇದ್ದೇವೆ, 2.5 ಗಂಟೆಗಳ ಕಾಲದ್ದು. ಅದರಲ್ಲಿ ಏನ್ ಟಾಪಿಕ್ ಕವರ್ ಮಾಡ್ತೀನಿ ಅಂತ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮ್ಯೂಚುವಲ್ ಫಂಡ್ಗಳ ಬೇಸಿಸ್ ಏನು, 2 ಕ್ಲಾಸಿಫಿಕೇಶನ್ ಮಾಡೋದು ಹೇಗೆ. ಯಾಕಂದ್ರೆ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ಗಳು ಯಾವುದು ಸೂಕ್ತ ಅಂತ ಗೊತ್ತಾಗುವುದಿಲ್ಲ. 3ನೇದಾಗಿ ಯಾವುದು ನಿಮಗೆ ಸೂಟಬಲ್ ಆಗುತ್ತೆ. 4ನೇದು ಮ್ಯೂಚುವಲ್ ಫಂಡ್ ಅಲ್ಲಿ 3 ರಿಸ್ಕ್ ಪ್ರೊಫೈಲ್ ಇದೆ, ಅಗ್ರೆಸಿವ್, ಮಾಡರೇಟ್, ಕನ್ಸರ್ವೇಟಿವ್. ನೀವು ಯಾವ ಕ್ಯಾಟಗರಿ ಸೇರ್ತೀರಿ. 5ನೇದು ಎಷ್ಟು ಪರ್ಸೆಂಟೇಜ್ ಹಣವನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬೇಕು, ಎಷ್ಟನ್ನ ಡೈರೆಕ್ಟ್ ಆಗಿ ಸ್ಟಾಕ್ ಅಲ್ಲಿ ಹಾಕ್ಬೋದು. 6ನೇದು ಪವರ್ ಆಫ್ SIP, SWP. ಇದರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. 7ನೇದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆನ್ ಮ್ಯೂಚುವಲ್ ಫಂಡ್. ಇದು ಫ್ರೀ ಆಫ್ಲೈನ್ ಕೋರ್ಸ್, ಅಂದ್ರೆ ಆಡಿಟೋರಿಯಂ ಅಲ್ಲಿ ನಡೆಯುವಂತಹದ್ದು. ಮ್ಯೂಚುವಲ್ ಫಂಡ್ ಬಗ್ಗೆ ಕನ್ನಡದಲ್ಲಿ 16ನೇ ತಾರೀಕು ನವೆಂಬರ್ ಭಾನುವಾರ ಮಧ್ಯಾಹ್ನ 2:30ಯಿಂದ 5 ಗಂಟೆ. ನಿದ್ರೆಯ ಸಮಯ, ಒಂದಷ್ಟು ಸಮಯವನ್ನು ಕಳೆದು ನೀವು ಫೈನಾನ್ಸ್ ಬಗ್ಗೆ ನಾಲೆಜ್ ಅನ್ನು ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ರಿಟರ್ನ್ ಪಡೆಯಬಹುದು, ಒಳ್ಳೆ ರಿಟೈರ್ಮೆಂಟ್ ಅನ್ನು ಕಾಣಬಹುದು. ಇದು ಆಫ್ಲೈನ್ ಲೈವ್ ಸೆಷನ್, ರೆಕಾರ್ಡೆಡ್ ಸೆಷನ್ ಅಲ್ಲ. ಸೀಟು ಮೊದಲ 80 ಜನರಿಗೆ ಮಾತ್ರ. ರಿಜಿಸ್ಟರ್ ಮಾಡೋದು ಹೇಗೆ? ಬಹಳ ಸಿಂಪಲ್. ನೀವು ಈ ಪರ್ಟಿಕ್ಯುಲರ್ ಫ್ರೀ ಆಫ್ಲೈನ್ ಮ್ಯೂಚುವಲ್ ಫಂಡ್ ಕೋರ್ಸಿಗೆ ಸೇರಬೇಕು ಅಂತಂದ್ರೆ, ಅಥವಾ ಜಾಯಿನ್ ಆಗಬೇಕು, ಅಟೆಂಡ್ ಆಗಬೇಕು ಅಂತಂದ್ರೆ ವಾಟ್ಸಪ್ ಕಳಿಸಿ 9900000046 ಹೆಸರು, ಇಮೇಲ್ ID ಮತ್ತು MF ಕೋರ್ಸ್ ಅಂತ ಟೈಪ್ ಮಾಡಿ. ನಿಮಗೆ ನಿಮ್ಮ ವಾಟ್ಸಪ್ ಮೆಸೇಜಿಗೆ ನಾವು ರಿಪ್ಲೈ ಮಾಡ್ತೇವೆ, ಎಲ್ಲಿ ಬರಬೇಕು ಅಂತ ಮತ್ತು ಹೇಗೆ ಬರಬೇಕು ಅಂತ ಹೇಳ್ತೇವೆ. ಮತ್ತು ನೀವು ಔಟ್ ಸ್ಟೇಷನ್ ಎದುರು ಕೂಡ ಬಂದು ಹೋಗ್ಬೋದು. ಯಾಕಂದ್ರೆ 2:30ಯಿಂದ 5 ಗಂಟೆವರೆಗೆ ಅನುಕೂಲ ಆಗಲಿ ಅಂತ ಹೇಳಿ ಸಂಡೇ ಆಫ್ಟರ್ನೂನ್ ಮಾಡ್ತಾ ಇದ್ದೇವೆ. ನೀವೇನಾದ್ರೂ ಲೇಟ್ ಆಗಿ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ನಮ್ಮ ಕಡೆಯಿಂದ ರಿಪ್ಲೈ ಬರದೇ ಇರ್ಬೋದು. ಯಾಕಂತಂದ್ರೆ ಸೀಟುಗಳು ಭರ್ತಿ ಆಗ್ಬೋದು. ಆದ್ದರಿಂದ ನೀವು ಬನ್ನಿ, ನಿಮ್ಮ ಜೀವನ ಸಂಗಾತಿಯನ್ನು ಕರ್ಕೊಂಡ್ಬನ್ನಿ. ನಿಮ್ಮ ಮಕ್ಕಳು ಒಂದಷ್ಟು ವಯಸ್ಸಿಗೆ ಬಂದಿದ್ರೆ, 18 ವರ್ಷದ ಮೇಲಿದ್ರೆ ಅವರನ್ನು ಕರ್ಕೊಂಡ್ಬನ್ನಿ, ಪಕ್ಕದ ಮನೆಯವ್ರನ್ನು ಕರ್ಕೊಂಡ್ಬನ್ನಿ. ಇದನ್ನು ನಾವು ಬೇಕಂತ ಉಚಿತವಾಗಿ ಏರ್ಪಾಡು ಮಾಡಿದ್ದೇವೆ, ಎಲ್ಲರ ಅನುಕೂಲಕ್ಕೋಸ್ಕರ. ಈಗ ವಿಡಿಯೋದ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮ್ಯೂಚುವಲ್ ಫಂಡ್ ಅನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ 2ರಿಂದ 4 ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಬೇಕು, ಡಿಪೆಂಡಿಂಗ್ ಆನ್ ರಿಸ್ಕ್ ಅಪಿಟೈಟ್. ಕೆಲವನ್ನ ಡೆಟ್ ಫಂಡ್ ಅಲ್ಲಿ ಇಡಬಹುದು, ಅಂದ್ರೆ ಬ್ಯಾಂಕಲ್ಲಿ ಇಟ್ಟಾಗುತ್ತೆ. ಕೆಲವನ್ನು ಲಾರ್ಜ್ ಕ್ಯಾಪ್ ಫಂಡು, ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಇದ್ರೆ ಆವಾಗ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪಿಗೆ ಹೋಗ್ಬೋದು. ಅದನ್ನೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರನೇ ನಾವು ಭಾನುವಾರ ನಿಮ್ಮನ್ನು ಕರೀತಾ ಇರೋದು. 5ನೇಯ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಏನಂತಂದ್ರೆ, ಕೇವಲ ಮ್ಯೂಚುವಲ್ ಫಂಡ್ ಅಲ್ಲಿ ಸ್ಟಾಕ್ ನಲ್ಲಿ ಹಾಕಿದ್ರೆ ಸಾಲದು,
ಪೇಷನ್ಸ್ ಇರಬೇಕು, ಒಂದಷ್ಟು ಶಿಸ್ತು ಇರಬೇಕು ಮತ್ತು ಅದರಲ್ಲಿ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವತ್ತೊಂದು ಮ್ಯೂಚುವಲ್ ಫಂಡು, ನಾಳೆ ಒಂದು ಮ್ಯೂಚುವಲ್ ಫಂಡು ಅಂತ ಚೇಂಜ್ ಮಾಡ್ತಿದ್ರೆ ಪ್ರಾಫಿಟ್ ಬರೋದು ಅತಿ ಅಸಂಭವ. ಆರನೇ ಅಬ್ಸರ್ವೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಲಾಂಗ್ ಇನ್ವೆಸ್ಟ್ಮೆಂಟ್ ಇನ್ ಎ ಡೀಸೆಂಟ್ ಫಂಡ್ ಇಸ್ ಬೆಟರ್ ದೆನ್ ಶಾರ್ಟ್ ಪೀರಿಯಡ್ ಇನ್ವೆಸ್ಟ್ಮೆಂಟ್ ಇನ್ ಎ ಲೀಡಿಂಗ್ ಫಂಡ್. ಲೀಡಿಂಗ್ ಫಂಡಲ್ಲಿ ಹಾಕ್ತೇನೆ, ಕೇವಲ 6 ತಿಂಗಳು 1 ವರ್ಷ ಇಟ್ಕೋತೀನಿ, ತಪ್ಪು. ಅದೇ ಕಳಪೆ ಫಂಡ್ ಆದ್ರೂ ಪರವಾಗಿಲ್ಲ, 10 ವರ್ಷ 15 ವರ್ಷ ಇಟ್ಕೋತೀನಿ, ಮತ್ತೆ ಬೇಕಾದಾಗ SWP ಮಾಡ್ತೀನಿ ಅಂತಂದ್ರೆ ಅದು ಉತ್ತಮ ಆಗುತ್ತೆ. 7ನೇ ಅಬ್ಸರ್ವೇಷನ್ ಕೂಡ ಎಲ್ಲರೂ ಕೇಳಿ ತಿಳ್ಕೊಳ್ಬೇಕಾದಂಥದ್ದು. ಯಾವುದು ಇಂತಹದ್ದು ಬೆಸ್ಟ್ ಸ್ಟಾಕ್ಸು ಮ್ಯೂಚುವಲ್ ಫಂಡ್ ಅನ್ನುವಂಥದ್ದಿಲ್ಲ. ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವುದು ಉತ್ತಮ, ಮತ್ತೆ ಅದನ್ನ ಆದಷ್ಟು ಲಾಂಗ್ ಟರ್ಮ್ಗೆ ಇಟ್ಕೊಳ್ಬೇಕು. ಸ್ಪೆಷಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ರಿಸ್ಕು ಅತಿ ಕಡಿಮೆ ಇದೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಪ್ರಶ್ನೆಗೆ ಉತ್ತರವನ್ನು ಹಾಕಿ. ನಾನು ನೋಡಿದ್ದೇನೆ ಬಹಳಷ್ಟು ಜನ ಏನು ಟೈಪು ಮಾಡೋದಿಲ್ಲ ಮತ್ತು ಲೈಕ್ ಬಟನ್ ಅನ್ನು ಕೂಡ ಒತ್ತುವುದಿಲ್ಲ. ಆಗ ನಮಗೇನು ಅನಿಸುತ್ತೆ ಅಂತಂದರೆ ಬಹುಶಃ ಈ ವಿಡಿಯೋ ಮಾಡುವ ಅಗತ್ಯತೆ ಇಲ್ಲ. ಬಹಳ ದಿನಗಳ ಮೇಲೆ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ನಮಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಬಟನ್ ಒತ್ತಬೇಕು, ನಮಗೊಂದಷ್ಟು ಫೀಲಿಂಗ್ ಆಗಬೇಕು, ಪ್ರೋತ್ಸಾಹ ಸಿಗಬೇಕು, ಆವಾಗ ಕಂಟಿನ್ಯೂ ಮಾಡ್ತೀವಿ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನೀವು ಹಣವನ್ನು ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರಿ? ಎ ಲಾರ್ಜ್ ಕ್ಯಾಪ್ ಫಂಡ್, ಬಿ ಮಿಡ್ ಕ್ಯಾಪ್, ಸಿ ಸ್ಮಾಲ್ ಕ್ಯಾಪ್, ಡಿ ಎನಿ ಅದರ್ ಅಂತಂದರೆ ಫ್ಲೆಕ್ಸಿ ಕ್ಯಾಪ್ ಇರ್ಬೋದು, ಇಲ್ಲ ಫಂಡ್ ಆಫ್ ಫಂಡ್ಸ್ ಇರ್ಬೋದು. ಅದನ್ನು ಟೈಪ್ ಮಾಡಿ. ನೀವು ಇವತ್ತಿನ ವಿಡಿಯೋಗೆ ಒಳ್ಳೆಯ ಸ್ಪಂದನೆ ಮಾಡ್ತೀರಿ, ಎಲ್ಲರಿಗೂ ಅದನ್ನು ಫಾರ್ವರ್ಡ್ ಮಾಡ್ತೀರಿ ಮತ್ತು ಮ್ಯೂಚುವಲ್ ಫಂಡ್ ಕೋರ್ಸು ಉಚಿತವಾಗಿ ನಡೆಯುವಂಥದ್ದು ಭಾನುವಾರ ಉಪಯೋಗ ಪಡ್ಕೊಳ್ತೀನಿ, ತೋರಿಸ್ಕೊಳ್ತೇನೆ. ನಮಸ್ಕಾರ.